ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಗಣತಿದಾರರಿಗೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರೂ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ತಾವು ತಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲಾಕ್ನ ಒಂದು ಲೇಔಟ್ ಮ್ಯಾಪ್ ಅನ್ನ ಅಂದ್ರೆ ನಕ್ಷೆಯನ್ನ ಸಿದ್ಧಪಡಿಸ್ಕೊಂಡು ಈಗಾಗಲೇ ತಾವು HLO ಆಪ್ನಲ್ಲಿ ತಮಗೆ ಅಲರ್ಟ್ ಆಗಿರ್ತಕ್ಕಂಥ ಬ್ಲಾಕ್ ನಲ್ಲಿ ಬರುವಂತಹ ಮನೆಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ತಾವು ಮಾಹಿತಿಯನ್ನ ಇಂದೀಕರಿಸ್ತಾ ಇದ್ದೀರಾ. ಸೊ ಈ ರೀತಿ ಮಾಹಿತಿಯನ್ನ ಆಪ್ ನಲ್ಲಿ ದಾಖಲಿಸ್ತಾ ಇರಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಇರಬಹುದು. ಆ ಸಮಸ್ಯೆಗಳನ್ನ ಗುರುತಿಸ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪದೇ ವಿಡಿಯೋನ ಪೂರ್ತಿ ಕೇಳಿ ನೋಡಿ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ. ಇದು ತುಂಬಾ ಮುಖ್ಯವಾದಂತದ್ದು. ಸೊ ಮೊದಲನೇ ಸಮಸ್ಯೆ ಏನು ಅಂದ್ರೆ, ನೀವು HLO ಆಪ್ ನಲ್ಲಿ ಒಂದು ಮನೆಯ ಮಾಹಿತಿಯನ್ನ ತುಂಬ್ತಾ ಇರಬೇಕಾದ್ರೆ ನಿಮಗೆ ಕೂಡಲೇ ಒಂದು ಕಾಲ್ ಬರಬಹುದು, ನಿಮಗೆ ಫೋನ್ ಬರಬಹುದು, ಅಥವಾ ನೀವೊಂದು ರಿಮೋಟ್ ಏರಿಯಾದಲ್ಲಿ ಇದ್ದಾಗ ಇಂಟರ್ನೆಟ್ ಕಟ್ ಆಗ್ಬಹುದು, ಇಂಟರ್ನೆಟ್ ನಿಮಗೆ ಸಿಗದೆ ಹೋಗಬಹುದು. ನೀವು ಅಲ್ಪ ಸ್ವಲ್ಪ ಈಗಾಗಲೇ ಒಂದು ಮನೆಯ ಮಾಹಿತಿಯನ್ನ ತುಂಬಿರ್ತೀರಾ. ಸೊ ತುಂಬಿದಾಗ ಒಂದು ಫೋನ್ ಕಾಲ್ ಬರೋದಾಗ್ಲಿ, ಇಂಟರ್ನೆಟ್ ಕಟ್ ಆಗೋದಾಗ್ಲಿ ಆದಾಗ ನೀವು ಮತ್ತೆ ಅದನ್ನ ಬ್ಯಾಕ್ ಬರುವಂತದ್ದಾಗ್ಲಿ ಅಥವಾ ಡಿಲೀಟ್ ಮಾಡುವಂತದ್ದಾಗ್ಲಿ ನೀವು ಮಾಡಬಾರದು. ಸೊ ನೀವು ಅಪೂರ್ಣವಾಗಿ ತುಂಬಿರ್ತಕ್ಕಂಥ ಮಾಹಿತಿ ನಿಮ್ಮ ಆಪ್ ನ ಡ್ಯಾಶ್ ಬೋರ್ಡ್ ಅಲ್ಲಿ ಮಾಹಿತಿ ತಿದ್ದುಪಡಿ ಅಂತಕ್ಕಂತಹ ಒಂದು ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಪೂರ್ಣ ಅಂತಕ್ಕಂತಹ ಒಂದು ಆಪ್ಷನ್ ಅಲ್ಲಿ ಅಂದ್ರೆ ಆ ಒಂದು ಡ್ರಾಫ್ಟ್ ಅಲ್ಲಿ ಈ ಮನೆಯ ಮಾಹಿತಿ ಇರುತ್ತೆ. ಮತ್ತೆ ನೀವು ಅದನ್ನ ಓಪನ್ ಮಾಡಿಕೊಂಡು ಮಾಹಿತಿಯನ್ನ ತುಂಬಬಹುದು. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಬಾರದು. ಇದು ತುಂಬಾ ಮುಖ್ಯ ಆಗಿರ್ತದೆ. ಸೊ ಎರಡನೇ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು ಮನೆಗೆ ನೀವು ಗಣತಿಯನ್ನ ಮಾಡ್ತಾ ಇರ್ತೀರಾ, ಆಲ್ರೆಡಿ ಆ ಮನೆ ಸೆಲ್ಫ್ ಎನ್ಯುಮರೇಷನ್ ಆಗಿರ್ತದೆ. ಸೊ ಆ ಮನೆಗೆ ಹೋದಾಗ ಮನೆಯಲ್ಲಿ ಯಾರೋ ಒಬ್ರು ಹಿರಿಯ ವ್ಯಕ್ತಿ ಇರ್ತಾರೆ. ಹಿರಿಯ ವ್ಯಕ್ತಿಗೆ ಸೆಲ್ಫ್ ಎನ್ಯುಮರೇಷನ್ ಅಂದ್ರೆ ಏನು, ಅದರ ID ನಂಬರು ಏನು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೀವು ಆ ಮನೆಗೆ ಹೋಗಿ ಮಾಹಿತಿಯನ್ನ ತುಂಬ್ತಾ ಇರ್ಬೇಕಾದ್ರೆ ಮತ್ತೊಬ್ಬ ಮನೆಯ ವ್ಯಕ್ತಿ ಬಂದು, ನಾವೀಗಾಗಲೇ ಈ ಮನೆಯ ಸ್ವಯಂ ಗಣತಿ ನಾವು ಮಾಡ್ಕೊಂಡಿದೀವಿ, ನಮ್ಮ ಹತ್ರ ಸೆಲ್ಫ್ ಎನ್ಯುಮರೇಷನ್ ID ಇದೆ ಅಂತ ಹೇಳ್ತಾರೆ. ಹೇಳಿದಾಗ ಅವರು ಸೆಲ್ಫ್ ಎನ್ಯುಮರೇಷನ್ ಐಡಿಯನ್ನ ಕೊಡ್ತಾರೆ. ದಯವಿಟ್ಟು ನೀವು ಅದನ್ನ ಇಸ್ಕೊಳ್ಳಿ, ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ. ಸೊ ಯಾಕೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಈಗಾಗಲೇ ಒಂದಷ್ಟು ಪ್ರಶ್ನೆಗಳಿಗೆ ಮಾಹಿತಿಯನ್ನ ತುಂಬಿರ್ತೀರಾ. ಸೊ ತುಂಬಿದಾಗ ನಿಮ್ಗೆ ಎನ್ಯುಮರೇಷನ್ ID ಸಿಗುತ್ತೆ. ಅವಾಗ ಬ್ಯಾಕ್ ಬಂದು ಮತ್ತೆ ನೀವು ಎನ್ಯುಮರೇಷನ್ ಐಡಿಯನ್ನ ಹಾಕಿ ಮಾಡೋಕ್ ಹೋದ್ರೆ ನಿಮ್ಗೆ ಗಣತಿ ಮನೆಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅಂದ್ರೆ ಒಂದು ಜಾಸ್ತಿ ಆಗುತ್ತೆ. ಹಾಗೇನೆ ಡಿಲೀಟ್ ಕೂಡ ನೀವು ಮಾಡಬಾರದು. ಎನ್ಯುಮರೇಷನ್ ಐಡಿಯನ್ನ ಇಸ್ಕೊಳ್ಳಿ, ಬಟ್ ಅದನ್ನ ಯಾವುದೇ ಕಾರಣಕ್ಕೂ ನೀವು ಅದನ್ನ ಎಂಟರ್ಟೈನ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಿ. ನೀವೇನು ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡಿರ್ತೀರಾ ಹಾಗೆ ಅದನ್ನ ನೀವು ಕಂಟಿನ್ಯೂ ಮಾಡಿ. ಇದ್ರ ಕಡೆ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಮೂರನೇದಾಗಿ ಬಂದ್ರೆ, ನೀವು ಪ್ರತಿ 10 ಮನೆ ಗಣತಿ ಮಾಡಿದ ಕೂಡಲೇ ದಯವಿಟ್ಟು ಒಂದು ಡಿಜಿಟಲ್ ಸಿಗ್ನೇಚರ್ ಅನ್ನ ಹಾಕ್ಬಿಟ್ಟು ನಿಮ್ಮ ಮೇಲ್ವಿಚಾರಕರಿಗೆ ನೀವು ಸಿಂಕ್ ಮಾಡಿ. ಸೊ ಯಾಕೆ ಇದನ್ನ ನಾವು ಸಿಂಕ್ ಮಾಡೋದನ್ನ ಒತ್ತಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ನಿಮ್ಮ ಮನೆಯಲ್ಲಿ ಮೊಬೈಲು ಮಕ್ಕಳು ಬಳಸ್ತಾ ಇರ್ತಾರೆ ಅಥವಾ ನಿಮ್ಮ ಸ್ನೇಹಿತರು ಬಳಸಬಹುದು. ಆ ಒಂದು ಸಮಯದಲ್ಲಿ ಅಚಾನಕ್ ಆಗಿ ಈ ಒಂದು ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಅನ್ಇನ್ಸ್ಟಾಲ್ ಮಾಡಿದಾಗ ನೀವು ಸಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಗಣತಿ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಆಗಿ 10 ಮನೆಗಳ ಗಣತಿ ಮಾಡಿದ ತಕ್ಷಣ ಕೂಡಲೇ ನಿಮ್ಮ ಮೇಲ್ವಿಚಾರಕರ ಲಾಗಿನ್ಗೆ ಅದನ್ನ ಫಾರ್ವರ್ಡ್ ಮಾಡ್ಬಿಡಿ. ಸೊ ನಾಲ್ಕನೇದಾಗಿ ಬಂದ್ರೆ, ಒಂದು ಕಟ್ಟಡ ಸಂಖ್ಯೆ 3 ಅಂತ ಕೊಟ್ಟಿರ್ತೀರಾ, ನೆಕ್ಸ್ಟ್ ಕಟ್ಟಡ ಸಂಖ್ಯೆ ನೀವು 4 ಅಂತ ಹಾಕ್ಬೇಕಾಗಿರುತ್ತೆ. ಸೊ ಆದ್ರೆ ಅದಕ್ಕೂ ಕೂಡ 3 ಅಂತಲೇ ಹೇಳಿ ಅದು ಬಂದಿರುತ್ತೆ. ಅಂತ ಸಮಯದಲ್ಲಿ ಏನಾದ್ರೂ ಕಟ್ಟಡ ಸಂಖ್ಯೆಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ನೋಡಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಡ ಸಂಖ್ಯೆಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದು ಸಲ ಎಂಟ್ರಿ ಮಾಡಿದ ಕಟ್ಟಡ ಸಂಖ್ಯೆಯನ್ನ ಮತ್ತೊಮ್ಮೆ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್ ಸಮಸ್ಯೆ ಬರುವಂತದ್ದು ಏನಪ್ಪಾ ಅಂದ್ರೆ, ಜನಗಣತಿ ಮನೆಯ ಒಂದು ಕ್ರಮ ಸಂಖ್ಯೆ ಜಂಪ್ ಆಗಿರ್ತದೆ. ಅಂದ್ರೆ 3, 4 ಬಿಟ್ಟು ಇನ್ನೊಂದಕ್ಕೆ ಯಾವ್ದಕ್ಕೋ ಒಂದಕ್ಕೆ ಜಂಪ್ ಆಗಿರ್ತದೆ. ಸೊ ಈಗ ಜಂಪ್ ಆಗ್ಲಿಕ್ಕೆ ಕಾರಣ ಆದ್ರೆ ಜಂಪ್ ಆಗುತ್ತೆ, ಎರಡನೇದು ಡಿಲೀಟ್ ಮಾಡಿದಾಗ ಜಂಪ್ ಆಗ್ತದೆ. ಸೊ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡದ ಹಾಗೆ ನೀವು ಮಾಡಕ್ಕೆ ಅವಕಾಶ ಕೊಡಬಾರದು. ನೀವು ಡಿಲೀಟ್
ಡಿಲೀಟ್ಗೆ ಅವಕಾಶ ಕೊಟ್ಟರೆ ಇಲ್ಲಿ ಕ್ರಮ ಸಂಖ್ಯೆಗಳು ಜಂಪ್ ಆಗ್ತದೆ. ಹಾಗಾಗಿ ಡಿಲೀಟ್ ಇಲ್ಲಿವರೆಗೂ ಏನೋ ಒಂದು ಡಿಲೀಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಓಕೆ, ಅದನ್ನ ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ಅಥವಾ ನಿಮ್ಮ ಚಾರ್ಜ್ ಆಫೀಸರ್ ಯಾರಿರ್ತಾರೆ ಅವ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಇನ್ನು ಮುಂದೆ ಡಿಲೀಟ್ ಮಾಡುವಂತಹ ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಬೇಡಿ, ಕಡಿಮೆ ಮಾಡಬೇಕು. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕಟ್ಟಡದ ಕ್ರಮ ಸಂಖ್ಯೆ, ಕಟ್ಟಡ ಸಂಖ್ಯೆ ಮತ್ತೆ ಜನಗಣತಿ ಮನೆಯ ಕ್ರಮ ಸಂಖ್ಯೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಅಥವಾ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಸಮಸ್ಯೆ ತುಂಬಾ ಜನ ಕೇಳ್ತಾ ಇರುವಂತದ್ದು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ಲ್ಯಾಂಗ್ವೇಜ್ ಸೆಟ್ಟಿಂಗ್ ನಲ್ಲಿ ನೀವು ಒಮ್ಮೆ ಯಾವ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಯಾವುದೇ ಕಾರಣಕ್ಕೂ ನಾನು ಇಂಗ್ಲಿಷ್ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈಗ ನನಗೆ ಕನ್ನಡಕ್ಕೆ ಬೇಕು ಅಂದ್ರೆ ಅದನ್ನ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಒಮ್ಮೆ ನೀವು ಅದನ್ನ ಯಾವ ಭಾಷೆಗೆ ಬದಲಾವಣೆ ಮಾಡ್ಕೊಂಡಿರ್ತೀರಾ, ನೀವು ಅದೇ ಭಾಷೆಯಲ್ಲೇ ನೀವು ಸಂಪೂರ್ಣವಾಗಿ ಗಣತಿಯನ್ನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಲ್ಯಾಂಗ್ವೇಜ್ ಬದಲಾವಣೆಗೆ ಅವಕಾಶ ಇಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಬರುವಂತ ಸಮಸ್ಯೆ ಏನಂದ್ರೆ ಒಬ್ಬ ಎನ್ಯುಮರೇಟರ್ಗೆ ಎರಡೆರಡು ಬ್ಲಾಕ್ಗಳನ್ನ ಕೊಟ್ಟಿರ್ತಾರೆ. ಸೊ ಇಂಥವರು ತುಂಬಾ ಎಚ್ಚರಿಕೆಯಿಂದ ಗಣತಿಯನ್ನ ನೀವು ಮಾಡಬೇಕಾಗುತ್ತೆ. ಸೊ ಈಗ ಒಬ್ಬ ವ್ಯಕ್ತಿಗೆ 60ನೇ ಬ್ಲಾಕ್ ಮತ್ತು 61ನೇ ಬ್ಲಾಕ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಫಸ್ಟ್ ನಮಗೆ 60ನೇ ಬ್ಲಾಕ್ ಅನ್ನ ನಾವು ಗಣತಿಯನ್ನ ಮಾಡಿ ನಂತರ ನಾವು 61ನೇ ಬ್ಲಾಕ್ ನ ಗಣತಿಯನ್ನ ಮಾಡಬೇಕಾಗತ್ತೆ. ಇದನ್ನ ದಯವಿಟ್ಟು 2 ಬ್ಲಾಕ್ ಅಲಾಟ್ ಆಗಿರ್ತಕ್ಕಂಥ ಗಣತಿದಾರರು ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ನಿಮ್ಮ HLO ಆಪ್ಗೆ ಲಾಗಿನ್ ಆದಾಗ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಬ್ಲಾಕ್ ಅನ್ನ ಆಯ್ಕೆ ಮಾಡಿ ಅನ್ನೋ ಒಂದು ಆಪ್ಷನ್ ಬರ್ತದೆ. ಸೊ ಅಲ್ಲಿ ನೀವೇನ್ ಮಾಡಬೇಕು, ಬ್ಲಾಕ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಗಣತಿಯನ್ನ ಮಾಡ್ತೀರಾ. ಆದ್ರೆ 60ನೇ ಬ್ಲಾಕ್ ನಲ್ಲಿ ನಿಂತ್ಕೊಂಡು ನೀವು 61ನೇ ಬ್ಲಾಕ್ ನ ಮನೆಯ ಒಂದು ಗಣತಿಯನ್ನ ಮಾಡಿದ್ರೆ ಸೊ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ತಪ್ಪಾಗುತ್ತೆ. ಹಾಗಾಗಿ ಫಸ್ಟ್ ನೀವು ನಿಮ್ಗೆ ಅಲಾಟ್ ಆಗಿರ್ತಕ್ಕಂತಹ ಮೊದಲ ಬ್ಲಾಕ್ ಯಾವ್ದಿರ್ತದೆ ಅದರ ಸಂಪೂರ್ಣ ಗಣತಿ ಮುಗಿದ ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಯಾವ ಬ್ಲಾಕ್ ನಿಮ್ಗೆ ಅಲಾಟ್ ಆಗಿರ್ತದೆ ಆ ಬ್ಲಾಕಿಗೆ ಹೋಗಿ ನೀವು ಗಣತಿಯನ್ನ ಮಾಡಬೇಕಾಗುತ್ತೆ. ಈ ಬ್ಲಾಕ್ ನಲ್ಲಿ ನಿಂತ್ಕೊಂಡು ಆ ಬ್ಲಾಕ್ ಮನೆಯ ಗಣತಿಯನ್ನ ಮಾಡೋದಾಗ್ಲಿ, ಆ ಬ್ಲಾಕ್ ಅಲ್ಲಿ ನಿಂತ್ಕೊಂಡು ಅದು ತಪ್ಪಾಗುತ್ತೆ. ಆ ರೀತಿ ನೀವು ಮಾಡಬಾರ್ದು. ಇದ್ರ ಕಡೆ ಕೂಡ ಗಮನವನ್ನ ಹರಿಸ್ಬೇಕು. ಇನ್ನ ನೆಕ್ಸ್ಟ್ ಬಂದ್ರೆ ಕೆಲವರು ಇಲ್ಲಿ ಹೇಳಿರುವಂತದ್ದು ವಾಯುವ್ಯ ದಿಕ್ಕಿನಿಂದ ಕಟ್ಟಡಗಳಿಗೆ ಮನೆಗಳಿಗೆ ಕ್ರಮ ಸಂಖ್ಯೆಗಳನ್ನ ಕೊಟ್ಕೊಂಡೋಗಿ ಆಗ್ನೇಯ ಮೂಲೆಯಲ್ಲಿ ಅದು ಎಂಡ್ ಆಗ್ಬೇಕು ಅಂತ ಹೇಳಿದೆ. ಆದ್ರೆ ಕೆಲವರು ಆಗ್ನೇಯ ಮೂಲೆಯಿಂದಲೂ ಶುರು ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಈಶಾನ್ಯ ಮೂಲೆಯಿಂದಲೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮನೆ ಗಣತಿಯಿಂದ ಬಿಟ್ಟು ಹೋಗಲ್ಲ. ಕೆಲವರು ಮೆಸೇಜ್ ಮಾಡಿರುವಂತದ್ದು ಕೇಳ್ತಾ ಇರುವಂತದ್ದು ಆಪ್ ಅನ್ಇನ್ಸ್ಟಾಲ್ ಆಗ್ತಿಲ್ಲ ಅಂತಕ್ಕಂಥದ್ದು ಬರ್ತದೆ. ದಯವಿಟ್ಟು ನಿಮ್ಮ ಡಿಸ್ಪ್ಲೇ ಮೇಲೆ ಇರ್ತಕ್ಕಂಥ HLO ಆಪ್ ಅನ್ನ ಒತ್ತಿ ಯಾವುದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡಬಾರ್ದು. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ನ ಸರ್ಚ್ ಬಾರ್ ಅಲ್ಲಿ HLO ಆಪ್ ಅಂತ ಹೇಳಿ ಟೈಪ್ ಮಾಡಿ, ಅಲ್ಲಿ ಆಪ್ ಬರ್ತದೆ. ಅಲ್ಲಿ 2 ಆಪ್ಷನ್ಸ್ ಇರ್ತದೆ, ಒಂದು ಇನ್ಸ್ಟಾಲು ಮತ್ತೊಂದು ಅನ್ಇನ್ಸ್ಟಾಲ್. ಆ ಅನ್ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ಆಪ್ ನಿಮ್ಗೆ ಏನು ಒಂದು ಲಿಂಕ್ ಅನ್ನ ಕಳಿಸಿದ್ದಾರೆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಒಂದು iOS ಲಿಂಕ್ ಆ ತರದ್ದು ಏನು ಲಿಂಕ್ ಕಳಿಸಿರ್ತಾರೆ ನಿಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ, ಆ ಲಿಂಕ್ ಮೇಲೆ ಒತ್ಬಿಟ್ಟು ಪುನಃ ನೀವು ಆಪ್ ಅನ್ನ ಏನ್ ಮಾಡ್ಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಗಣತಿ ಮಾಡಬೇಕಾದ್ರೆ ತಾವು ಗಣತಿ ಮಾಡ್ತಾ ಇರ್ತೀರಾ. ಗಣತಿ ಮಾಡ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕದ ಬ್ಲಾಕ್ಗಳಿರುತ್ತೆ. ಸೊ ದಯವಿಟ್ಟು ನಿಮ್ಮ ಬ್ಲಾಕ್ ನಲ್ಲೇ ಇದ್ದು ನಿಮ್ಮ ಬ್ಲಾಕ್ ನಲ್ಲಿ ಬರ್ತಕ್ಕಂತ ಮನೆಗಳ ಒಂದು ಗಣತಿಯನ್ನ ಮಾಡಬೇಕು. ನೀವು ಬಾರ್ಡರ್ ಕ್ರಾಸ್ ಮಾಡಿ ಪಕ್ಕದ ಬ್ಲಾಕ್ ಅಲ್ಲಿ ಹೋಗಿ ನಿಮ್ಮ ಬ್ಲಾಕ್ ನ ಮನೆಗಳ ಒಂದು ಗಣತಿಯನ್ನ ಮಾಡಬಾರದು. ಸೊ ಇಷ್ಟು ಸಮಸ್ಯೆಗಳು ಎದುರಾಗ್ತವೆ. ದಯವಿಟ್ಟು ಒಂದ್ಸಲ ವಿಡಿಯೋನ ಸಂಪೂರ್ಣ ಹಾಗೆ ನೀವು ಕ್ರಮವನ್ನ ವಹಿಸಬೇಕಾಗ್ತದೆ. ಒಂದು ಮುಖ್ಯವಾಗಿ ಹೇಳುವಂಥದ್ದು, ಮತ್ತೊಮ್ಮೆ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾವುದೇ ಕಾರಣಕ್ಕೂ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡೋಕ್ಕಾಗಲ್ಲ. ಈಗೇನು ಭಾಷೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದೇ ಭಾಷೆನಲ್ಲಿ ತಾವು ಮುಂದುವರಿಬೇಕು. ಎರಡನೇದಾಗಿ ಬಂದ್ರೆ, ಈಗೇನು ಕಟ್ಟಡ ಸಂಖ್ಯೆ, ಮನೆಯ ಜನಗಣತಿ ಮನೆಯ ಕ್ರಮ ಸಂಖ್ಯೆ ಇವ್ಯಾವುದನ್ನು ಕೂಡ ನೀವು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಸೊ ಮೂರನೇದಾಗಿ ಬಂದ್ರೆ, ನೀವು ಈಗಾಗಲೇ ಒಂದು ಮನೆಯ ಮಾಹಿತಿಯನ್ನ ಡಿಲೀಟ್ ಮಾಡಿಬಿಟ್ಟಿರ್ತೀರಾ. ಆ ಡಿಲೀಟ್ ಮಾಡಿರ್ತಕ್ಕಂಥ ಮನೆಯ ಮಾಹಿತಿಯನ್ನ ಪುನಃ ಪಡ್ಕೋಬಹುದಾ ಅಂತ ಹೇಳಿದ್ರು ಕೂಡ
ಅದು ಕೂಡ ಪುನಃ ಪಡ್ಕೊಳ್ಳಿಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಡಿಲೀಟ್ಗೆ ಅವಕಾಶವನ್ನ ಮಾಡಿ ಕೊಡಬೇಡಿ. ಸೊ ಒಂದು 20-25 ಮನೆಗಳು ಗಣತಿ ಮಾಡೋವರೆಗೂ ನಿಧಾನವಾಗಿ ಸಾವಧಾನವಾಗಿ ಮಾಡಿ, ನಂತರ ನಿಮಗೆ ಆ ಪ್ರಶ್ನೆಗಳೆಲ್ಲ ಪರಿಚಿತ ಆದ್ಮೇಲೆ ನೀವು ಗಣತಿ ಮಾಡುವಂತಹ ವೇಗವನ್ನ ಹೆಚ್ಚಿಸ್ಕೋಬಹುದು. ಮುಂದುವರೆದು ಪ್ರತಿ ದಿವಸ ನೀವು ಗಣತಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆದ್ರೆ ಅನ್ಇನ್ಸ್ಟಾಲ್ ಪದೇ ಪದೇ ಮಾಡೋಕೆ ಹೋಗ್ಬೇಡಿ. ಹಾಗೇನೆ ನಿಮ್ಮ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಒಂದು ರಿಫ್ರೆಶ್ ಬಟನ್ ಇರುತ್ತೆ ನಿಮ್ಮ ಆಪ್ ಅಲ್ಲಿ. ರೈಟ್ ಸೈಡ್, ನಿಮ್ಮ ಮೊಬೈಲ್ ನ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ರಿಫ್ರೆಶ್ ಬಟನ್ ಇರುತ್ತೆ. ಆ ರಿಫ್ರೆಶ್ ಬಟನ್ ಅನ್ನ ಅವಾಗ ನೀವು ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಆಪ್ ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಸೊ ಇಷ್ಟು ನಾನು ಕಂಡಂತಹ ಸಮಸ್ಯೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಅದಕ್ಕೆ ಏನು ಪರಿಹಾರಗಳು ಅನ್ನೋದನ್ನು ಕೂಡ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ಕೇಳಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಗಣತಿ ಕಾರ್ಯವನ್ನ ಮಾಡಿ ಅಂತ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು.